ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಬನ್ನಿ ಈಗ ಡೈರೆಕ್ಟ್ ಆಸೆ ಸೀರಿಯಲ್ಗೆ ಹೋಗ್ತಾ ಇರೋಣ. ಯೂಟ್ಯೂಬಿಗೆ ಬಂದರೆ ಈ ನಡುವೆ ಇತ್ತೀಚೆಗೆ ಈ ಅಖಂಡವಾಗಿ ಹೇಳ್ಬೇಕು ಅಂತಂದ್ರೆ ಎಂತೆಂಥ ಪ್ರತಿಭೆಗಳು ಹುಟ್ಟವೆ ಅಂತಂದರೆ ಮನೇಲಿ 7:30-8 ಗಂಟೆಲಿ ಬರೋ ಸೀರಿಯಲ್ಗಳನ್ನ ಕೂಕೊಂಡು ಡೀಪಾಗಿ ಡಿಸ್ಕಸ್ ಮಾಡಿ ಅದನ್ನು ಬೆಳಗ್ಗೆಗೆ ಇವರೇ ಏನೋ ಸ್ಕ್ರಿಪ್ಟ್ ಬರ್ದವ್ರೆ ಅನ್ನೋ ರೇಂಜಿಗೆ ಪುಂಕ್ತಾರೆ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ, ನಿಮಗೇನು? ಅದರಲ್ಲೂ ಅರ್ಧ ನಿಜ ಹೇಳ್ತಾರೆ, ಇನ್ನರ್ಧ ಸುಳ್ಳು ಹೇಳ್ತಾರೆ. ಎಕ್ಸಾಂಪಲ್ ಯಾಕೆ ಹೇಳ್ಬೇಕು ಅಂದರೆ ಆಸೆ ಸೀರಿಯಲ್ ಎಲ್ಲರೂ ನೋಡ್ತಾ ಇರ್ತಾರೆ. ಇದು ಹೇಳ್ಬೇಕು ಅಂತಂದರೆ ಇದು ಒಂಥರ ನಾರ್ಮಲ್ ಫ್ಯಾಮಿಲಿ ಲೈಫ್ ಥರನೇ ತೋರಿಸ್ಕೊಂಡು ಹೋಗ್ತವ್ರೆ. ಮಾಮೂಲಿ ಎಳೆಯೋದಿದ್ದೇ ಇರುತ್ತೆ, ಎಲ್ಲ ಸೀರಿಯಲಲ್ಲೂ ಎಳಿತಾರೆ. ಇದರಲ್ಲಿ ಸ್ವಲ್ಪ ಕಮ್ಮಿ, ಅದರಲ್ಲೂ ಸ್ವಲ್ಪ ಪರವಾಗಿಲ್ಲ, ನೋಡ್ಬೋದು ಒಂದು ತಕ್ಕ ಮಟ್ಟಿಗೆ ಅಂತಂದರೆ ಅದು ಈ ಸೀರಿಯಲ್ ಮಾತ್ರ. ಈಗ ಡೈರೆಕ್ಟ್ ನಾನೇನು ಸೀರಿಯಲ್ಗಳ ಥರನೋ ಇಲ್ಲ ಸೀರಿಯಲ್ ಬಗ್ಗೆ ಸಂಚಿಕೆ ಎಳೆಯೋರ್ತಾರೋ ಡೈರೆಕ್ಟಾಗಿ ಯಾವತ್ತೂ ಒಂದು ವಿಷಯನ ರಬ್ಬರ್ ಹೇಳ್ದಂಗೆ ಎಳ್ದು ಅಭ್ಯಾಸ ಇಲ್ಲ ಗುರು. ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗ್ತೀನಿ, ಸರಿಯಾಗಿ ಕೇಳಿಸ್ಕೊಂಡ್ಬಿಡ್ರಿ ಒಂದೇ ಸತಿಗೆ. ಒಂದು ವಾರದಿಂದ ಹೇಳ್ಬೇಕು ಅಂದರೆ ರೋಹಿಣಿ ಅನ್ನೋ ಕ್ಯಾರೆಕ್ಟರ್ ಇದೆ, ಅದು ಮನೋಜನ ಅದೇ ಪೆಂಗ್ ನನ್ನ ಮಗನೇ ಹೆಂಡ್ತಿ. ಅವಳ ಮನೆ ಬಿಟ್ಟು ಆಚೆಗೆ ಹಾಕ್ತಾರೆ ಅಂತೇಳಿ ಅವಾಗ ಬೇಜಾನ್ ಸತಿ ಹೇಳ್ಬಿಟ್ರು ಗುರು. ಎಲ್ಲರೂ ಬರೀ ಅದನ್ನ ಹೇಳಿದ್ವು. ಅದರೊಳಗೂ ಕೆಲವು ಯೂಟ್ಯೂಬ್ ಚಾನಲ್ಗಳವೆ, ಅವು ಹೆಸರು ಹೇಳ್ತೀನಿ ಕೇಳಿಸ್ಕೊಂಬಿಡ್ರಿ. ಅದರಲ್ಲಿ ಮೊದಲನೇದು ಬಂದು ಸುದ್ದಿ ಅಪ್ಡೇಟ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದ್ರೆ, ಸುದ್ದಿ ಅಪ್ಡೇಟ್ ಅಫಿಷಿಯಲ್ ಅನ್ನೋದು ಇನ್ನೊಂದು ಚಾನಲ್ಲು, ಇನ್ನೊಂದು STV ಅಂತೇಳಿ ಅದರೊಳಗೂ ಬರೀ ಕಣ್ಣಿಗೆ ಕಂಡವು ಅಷ್ಟೇ ಗುರು. ಇನ್ನು ಬೇಜಾನವೆ, ಅಲ್ಲಿಗೆ 7 ಚಾನಲ್ ಏನೋ ಓಪನ್ ಮಾಡೋರೆ. ಅಲ್ಕಾ ಬಡ್ಡಿ ಮಗ ಬರೀ ಆಸೆ ಸೀರಿಯಲ್ ಮುಂದಿನ ಸಂಚಿಕೆ ಹೇಳ್ತೀನಿ ಅಂತಾನೆ. ಅಲ್ಲ, ಆಸೆ ಸೀರಿಯಲ್ ಮುಂದಿನ ಸಂಚಿಕೆ ನೀವು ಹೇಳೋದು ಸೈಡಿಗೆ ಇಕ್ರಿ. ಅದ್ರ ಬಗ್ಗೆ ಸ್ಕ್ರಿಪ್ಟ್ ಬರ್ದವ್ರು ಬೇರೆಯವ್ರು ಇರ್ತಾರೆ, ವಿಡಿಯೋ ಮಾಡೋರು ಬೇರೆ ಇರ್ತಾರೆ, ಅದರೊಳಗೆ ಆ್ಯಕ್ಟಿಂಗ್ ಮಾಡೋರು ಬೇರೆ ಇರ್ತಾರೆ, ಪ್ರತಿಯೊಂದಕ್ಕೂ ಬೇರೆ ಇರ್ತಾರೆ. ನಿಮಗೇನಲ್ಲಿ ಕೆಲಸ ಇರಲ್ಲ. ಅಕಸ್ಮಾತೇನೋ ಕಂಟೆಂಟ್ ಯೂಟ್ಯೂಬಿಗೆ ಬಂದಿದ್ದೀರಗಳು, ಯೂಟ್ಯೂಬ್ ಮಾಡ್ತಾ ಇದ್ದೀರೋ ಓಕೆ ಒಪ್ಕೊಳ್ಳೋಣ, ಎಲ್ಲ ಸರಿನೇ. ಆದರೆ ಸುಳ್ಳು ಹೇಳೋದು ಮಾತ್ರ ಕಮ್ಮಿ ಮಾಡಬೇಕು ಅಷ್ಟೇ. ಇರೋ ವಿಷಯ ಹೇಳ್ಬೋದು. ಅದರಲ್ಲಿ ಯಾವುದೋ ಒಂದು ಚಾನಲ್ ಮಾತ್ರ ಅವರು ಡೀಪಾಗಿ ಸೀರಿಯಲ್ ಅಬ್ಸರ್ವ್ ಮಾಡ್ತಾರೆ ಅಂತ ಕಾಣುತ್ತೆ. ಅಬ್ಸರ್ವ್ ಮಾಡೋದೇನು, ನೈಟ್ ಹೊತ್ತು ಸೀರಿಯಲ್ ನೋಡ್ತಾರೆ, ಬೆಳಗ್ಗೆ ಹೊತ್ತು ಅದನ್ನೇ ವಿಡಿಯೋ ಮಾಡಿ ಹಾಕ್ತಾರೆ. ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ಅದು ನಮಗೆ ಇವತ್ತು ಒಂದು ನಿಮಿಷದ ಹಾಕಿದ್ರೆ ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ನಿಮಿಷದ ಹಾಕ್ತಾ ಇರ್ತಾರೆ. ಅವಾಗಲೇ ಎಲ್ಲ ತಿಳ್ಕೊಂತಾರೆ. ಅದನ್ನು ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಹೇಳ್ತೀರಾ, ಹೇಳ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತು ಅನ್ಸುತ್ತೆ. ಆದರೆ ನೋಡೋ ಜನಗಳಿಗೆ ಮಾತ್ರ ಮೋಸ ಮಾಡೋಕೆ ಹೋಗ್ಬಾರ್ದು. ಏನಂತಂದರೆ ಅವರು ನಿಮ್ಮ ವೀಡಿಯೋ ನೋಡ್ತಾರೆ ಅಂದರೆ ನಿಮಗೆ ಅಂಥದ್ರಲ್ಲಿ ಇರೋ ಸುಳ್ಳು ಯಾಕೆ ಹೇಳ್ಬೇಕು? ಈಗ ಸೀರಿಯಲ್ಲು ನೀವು ಅಪ್ಡೇಟ್ ಮಾಡ್ತಿರೋದಕ್ಕೆ ನಮಗೇನು ತಿಕ್ಕೇನು ಉರಿತಾ ಇಲ್ಲ ಗುರು. ನಿಜ ಹೇಳ್ತಿರೋದು ಅಷ್ಟೇ, ಟ್ರೂ ಹೇಳ್ತಿರೋದು. ನೀವು ರೋಹಿಣಿನ ಮನೆಯಿಂದ ಆಚೆಗೆ ಹಾಕ್ತೀರ ಅಂತ, ರೋಹಿಣಿ ಯಾವಾಗ ಮನೆಯಿಂದ ಆಚೆಗೆ ಹಾಕ್ತಾರಪ್ಪ ಅಂತೇಳಿ ನಾನು ಬರೋ ಸೀರಿಯಲ್ ನೋಡ್ತಾ ಇದ್ದೀನಿ ಗುರು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇವ್ರು ಮಾಡ್ತಿರೋ ಮುಂದಿನ ಸಂಚಿಕೆಯನ್ನ ಅಂತ ಹೇಳೋಕ್ಕೆ ಶುರು ಮಾಡಿದಾಗ್ಲಿಂದ ನಾನು ಸೀರಿಯಲ್ ನೋಡೋಕೆ ನಿಂತಿದ್ದೀನಿ, ಈ ಆಸೆ ಸೀರಿಯಲ್ಲ. ಇನ್ನು ಮಂಜ ಬತ್ತಾನೆ, ಪೆಂಗೆ ಬತ್ತಾನೆ, ಗುಮ್ಮೆ ಬತ್ತಾನೆ, ಆಂಡಳಮ್ಮ ಬತ್ತಾಳೆ, ಮತ್ತು ಇನ್ಯಾರಪ್ಪ ಪೌಡ್ರಮ್ಮ, ಮೇಕಪ್ ಅಮ್ಮ, ಇವೆಲ್ಲ ಅವರೇ ಎಲ್ಲ ಹೇಳ್ಕೊಂತಾರೆ ಗುರು. ಸ್ಕ್ರಿಪ್ಟ್ ಬರ್ದವ್ರೆ ಮಾಡ್ಕೊತಾರೆ. ನೀವು ಹೇಳೋ ಅವಶ್ಯಕತೆ ಇಲ್ಲ ಸರಿ. ಬಿಕಾಸ್ ನೀವು ಹೇಳ್ತೀವಿ ಅಂತ ಅಂದರು ಯಾರಿಗೂ ಬೇಜಾರಿಲ್ಲ, ಎಲ್ಲ ಕೇಳ್ತಾರೆ. ಕರೆಕ್ಟಾಗಿರೋ ವಿಷಯ ಹೇಳ್ಬೇಕೆ ಹೊರತು ಬರೀ ಸುಳ್ಳು ಹೇಳ್ಬಾರ್ದು. ನೀವು 100ರಲ್ಲಿ 98 ಭಾಗ ಸುಳ್ಳು ಹೇಳ್ತೀರ, ಇನ್ನು ಯಾವ 2 ಭಾಗ 100ಕ್ಕೆ 2 ಭಾಗ ನಿಜ ಮಾತ್ರ ಹೇಳೋದು ನೀವು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗಂತ ಹೇಳಿ 2 ಮಾತು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ. ನನಗಿದ್ರ ಒಂಥರ